ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ. ನಾನು ದಾಳಿಂಬೆ ಬೆಳೆಗಾರ. ಎಲ್ಲ ನಾವು ರೈತರು ಬಂದಿದ್ದೀವಿ ಸುಮಾರು ಜನ. ಇಲ್ಲಿ ನೋಡ್ತಾ ಇದ್ದರೆ ಮಂಡಿನಲ್ಲಿ ನಾವು ₹1 80% ಖರ್ಚು ಮಾಡಿರ್ತೀರಿ, 10-20% ನಾವು ಇನ್ವೆಸ್ಟ್ ಮಾಡೋದಕ್ಕೆ ಹಿಂದಕ್ಕೆ ಹೋದಾಗ ಈ ಥರ ಕ್ವಾಲಿಟಿಗಳೆಲ್ಲನೂ ಏರ್ತಾರೆ ಆಗ್ತದೆ. ಯಾವತ್ತು ಒಳ್ಳೆ ಕ್ವಾಲಿಟಿ ಬೆಳೆದ್ರೆ ಇಲ್ಲಿ ನಾವು ನೋಡಿದಂಗೆ ₹30 160-180ವರೆಗೂ ಮಾಲ್ ಇವತ್ತು ಇದೆ. ಚೆನ್ನಾಗಿರೋದು 180ವರೆಗೂ ಇದೆ. ಕ್ವಾಲಿಟಿ ಇರ್ತಕ್ಕಂಥದ್ದು. ಕ್ವಾಲಿಟಿ ಕೆಟ್ಟೋಗಿರೋದು ₹30 ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾವು ಮೊದಲನೇದಾಗಿ ಒಳ್ಳೆ ಕ್ವಾಲಿಟಿ ಮಾಡಿದರೆ ಸುಮಾರು 5-6 ವೆರೈಟಿಗಳು ನೋಡಿದ್ವಿ. ಇಲ್ಲಿ ಕ್ವಾಲಿಟಿಗಳು ಯಾವತ್ತು ವ್ಯತ್ಯಾಸ ಮಾಡ್ಕೊಂಡು ನಮ್ಮ ಎಲ್ಲ ರೈತ ಬಾಂಧವರು ಅದನ್ನು ಕ್ವಾಲಿಟಿ ಸರಿಪಡಿಸ್ಕೊಂಡ್ರೆ ಎಲ್ಲರಿಗೂ ಮಾರ್ಕೆಟಲ್ಲಿ ಒಳ್ಳೆ ಹಣ ಬರ್ತದೆ. ಅದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮಾಡಿರೋದ್ರಿಂದ, ನಮ್ಮ ಸ್ನೇಹಿತರು ಇಲ್ಲಿ ಮಂಡಿ ಮಾಡಿರೋದ್ರಿಂದ ಈ ಭಾಗದ ರೈತ ಬಾಂಧವರಿಗೆಲ್ಲ ಅತಿ ಹೆಚ್ಚು ಅನುಕೂಲ ಆಗ್ತದೆ. ಬಿಸಾಕುವ ಕಾಯಿಗಳನ್ನೆಲ್ಲ ಎತ್ಕೊಂಡ್ಬಂದು ನಾವು ಇವತ್ತು ಮಾರ್ಕೆಟಲ್ಲಿ ಹಾಕಿ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಭಾಳ ಎಲ್ಲ ರೈತರಿಗೂ ಹೆಲ್ಪ್ ಆಗ್ತದೆ. ಅವ್ರ ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ. ನಾನು ದಾಳಿಂಬೆ ಬೆಳೆಗಾರ. ಎಲ್ಲ ನಾವು ರೈತರು ಬಂದಿದ್ದೀವಿ ಸುಮಾರು ಜನ. ಇಲ್ಲಿ ನೋಡ್ತಾ ಇದ್ದರೆ ಮಂಡಿನಲ್ಲಿ ನಾವು ₹1 80% ಖರ್ಚು ಮಾಡಿರ್ತೀರಿ, 10-20% ನಾವು ಇನ್ವೆಸ್ಟ್ ಮಾಡೋದಕ್ಕೆ ಹಿಂದಕ್ಕೆ ಹೋದಾಗ ಈ ಥರ ಕ್ವಾಲಿಟಿಗಳೆಲ್ಲನೂ ಏರ್ತಾರೆ ಆಗ್ತದೆ. ಯಾವತ್ತು ಒಳ್ಳೆ ಕ್ವಾಲಿಟಿ ಬೆಳೆದ್ರೆ ಇಲ್ಲಿ ನಾವು ನೋಡಿದಂಗೆ ₹30 160-180ವರೆಗೂ ಮಾಲ್ ಇವತ್ತು ಇದೆ. ಚೆನ್ನಾಗಿರೋದು 180ವರೆಗೂ ಇದೆ. ಕ್ವಾಲಿಟಿ ಇರ್ತಕ್ಕಂಥದ್ದು. ಕ್ವಾಲಿಟಿ ಕೆಟ್ಟೋಗಿರೋದು ₹30 ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾವು ಮೊದಲನೇದಾಗಿ ಒಳ್ಳೆ ಕ್ವಾಲಿಟಿ ಮಾಡಿದರೆ ಸುಮಾರು 5-6 ವೆರೈಟಿಗಳು ನೋಡಿದ್ವಿ. ಇಲ್ಲಿ ಕ್ವಾಲಿಟಿಗಳು ಯಾವತ್ತು ವ್ಯತ್ಯಾಸ ಮಾಡ್ಕೊಂಡು ನಮ್ಮ ಎಲ್ಲ ರೈತ ಬಾಂಧವರು ಅದನ್ನು ಕ್ವಾಲಿಟಿ ಸರಿಪಡಿಸ್ಕೊಂಡ್ರೆ ಎಲ್ಲರಿಗೂ ಮಾರ್ಕೆಟಲ್ಲಿ ಒಳ್ಳೆ ಹಣ ಬರ್ತದೆ. ಅದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮಾಡಿರೋದ್ರಿಂದ, ನಮ್ಮ ಸ್ನೇಹಿತರು ಇಲ್ಲಿ ಮಂಡಿ ಮಾಡಿರೋದ್ರಿಂದ ಈ ಭಾಗದ ರೈತ ಬಾಂಧವರಿಗೆಲ್ಲ ಅತಿ ಹೆಚ್ಚು ಅನುಕೂಲ ಆಗ್ತದೆ. ಬಿಸಾಕುವ ಕಾಯಿಗಳನ್ನೆಲ್ಲ ಎತ್ಕೊಂಡ್ಬಂದು ನಾವು ಇವತ್ತು ಮಾರ್ಕೆಟಲ್ಲಿ ಹಾಕಿ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಭಾಳ ಎಲ್ಲ ರೈತರಿಗೂ ಹೆಲ್ಪ್ ಆಗ್ತದೆ. ಅವ್ರ ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ